ನೋಡಿದ ಕ್ಷಣ ಮೋಡಿ ಮಾಡೋ ಗುಲಾಬಿಗೆ ಬಹು ಬೇಡಿಕೆ ಬಂದಿದೆ. ಪ್ರೇಮಿಗಳ ದಿನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಗುಲಾಬಿ ಹೂವಿನ ದಂಡೆ ರೆಡಿ ಆಗ್ತಿದೆ. ನಗರದಿಂದ ದೇಶ ವಿದೇಶಕ್ಕೂ ಹೂಗಳು ರವಾನೆಯಾಗ್ತಿವೆ. ಕೆಂಪು, ಬಿಳಿ, ಹಳದಿ, ಪಿಂಕ್ ಯಾವ ಬಣ್ಣದ್ದು ಬೇಕೋ ಆ ಬಣ್ಣದ ಬೊಕ್ಕೆ ರೆಡಿ ಆಗ್ತಿದೆ. ಪ್ರೇಮಿಗಳ ಕೈ ಸೇರಲು ಗುಲಾಬಿ ಹೂಗಳು ಸಜ್ಜಾಗ್ತಿವೆ. ಗುಲಾಬಿ ಪ್ರೇಮಿಗಳಿಗಾಗಿ ಜನ್ಮ ಎತ್ತಿದಂತಿರುವ ಹೂವು. ಪ್ರೇಮಿಗಳ ದಿನಕ್ಕೆ ಇನ್ನೊಂದೇ ದಿನ ಬಾಕಿ ಇದ್ದು ಗುಲಾಬಿ ಸುಂದರಿಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಪ್ರೇಮಿಗಳ ಕೈ ಸೇರಲು ಗುಲಾಬಿ ಹೂಗಳ ದಂಡು ಹೊರ ರಾಜ್ಯ, ವಿದೇಶಗಳಿಗೆ ರಫ್ತಾಗುತ್ತಿವೆ. ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಸೇರಿ ಹಲವೆಡೆ ವಿವಿಧ ಬಗೆಯ ಗುಲಾಬಿ ಬೆಳೆದಿದ್ದು ಡಿಮಾಂಡ್ ಶುರುವಾಗಿದೆ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಜಪಾನ್ ಸೇರಿದಂತೆ ಹಲವೆಡೆಯಿಂದ ಹೂವಿನ ರಾಣಿಗೆ ಬೇಡಿಕೆ ಹೆಚ್ಚಿದೆ. ತೋಟದಲ್ಲೇ ಕಟಾವು ಮಾಡಿ ಗುಚ್ಛಗಳಾಗಿ ವಿಂಗಡಿಸಿ ರಫ್ತು ಮಾಡ್ತಿದ್ದಾರೆ. ನೂರಾರು ಎಕರೆಯಲ್ಲಿ ಗುಲಾಬಿ ಬೆಳೆದ ಬೆಳೆಗಾರರು ಬೇಡಿಕೆ ಕಂಡು ಸಂತಸಗೊಂಡಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಸ್ವಲ್ಪ ಮೂಮೆಂಟ್ ಇನ್ನು ಸ್ವಲ್ಪ ಜಾಸ್ತಿ ಆಗ್ತಿರೋದೆ. ಅಂದರೆ ಇವಾಗ ಮೇಜರ್ ಆಗಿ ರೆಡ್ ಜಾಸ್ತಿ ಪ್ರಿಫರಬಲಿ ಮೂವ್ ಆಗ್ತಿದೆ. ಈ ಒಂದು 3-4 ದಿವಸದಿಂದ ಬೇಡಿಕೆ ಜಾಸ್ತಿ ಆಗಿದೆ. 1-1.5 ಲಕ್ಷ ಹೂವು ಪ್ರೊಡಕ್ಷನ್ ಆಗ್ತಿದೆ. ಯಾವುದು ರೋಸಸ್ಸು ತುಂಬ ಡಿಮ್ಯಾಂಡ್ ಆಗ್ತಿದೆ ಫೆಬ್ರವರಿ ಮಂತಲ್ಲಿ. ಗುಲಾಬಿಗೆ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಗುಲಾಬಿ ದರವೂ ಹೆಚ್ಚಾಗ್ತಿದೆ. ಮಾರುಕಟ್ಟೆಗಳಲ್ಲಿ ರಂಗು ರಂಗಿನ ಗುಲಾಬಿ ಕಂಡು ಪ್ರೇಮಿಗಳ ಜೊತೆ ಮಹಿಳೆಯರು ಮಾರು ಹೋಗ್ತಿದ್ದಾರೆ. ಗುಲಾಬಿ ಸೊಬಗು ಕಣ್ಣಿಗೆ ಹಬ್ಬ ಅಂತಿದ್ದಾರೆ. ತುಂಬ ವಿಧವಾದಂತಹ ರೋಸಸ್ ಬಂದಿದೆ ಮಾರ್ಕೆಟ್ಗೆ. ಅದರಲ್ಲಿ ರೆಡ್ ಮತ್ತು ಪಿಂಕ್ ತುಂಬಾ ಚೆನ್ನಾಗಿದೆ. ಕಣ್ಣಿಗಂತೂ ನೋಡೋದಕ್ಕೆ ತುಂಬ ಹಬ್ಬ ಅನಿಸುತ್ತೆ, ಮನಸ್ಸಿಗೆ ಮುದ ನೀಡುತ್ತೆ. ಸೊ ಪ್ರೇಮಿಗಳ ದಿನಾಚರಣೆ ಆಗಿರೋದ್ರಿಂದ ಫೆಬ್ರವರಿ 14 ತನ್ನ ಪ್ರೇಯಸಿಗೋಸ್ಕರ ಎಲ್ಲ ಹುಡುಗರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಪ್ರೀತಿಯ ರಾಯಭಾರಿಗಳ ಕಲರವ ಜೋರಾಗಿದ್ದು ವಿದೇಶಗಳಲ್ಲೂ ದೇಸಿ ಗುಲಾಬಿಗಳು ರಾರಾಜಿಸಲಿವೆ. ಕಲರ್ಫುಲ್ ಗುಲಾಬಿ ಕಂಡು ಯುವಕರು ದಿಲ್ ಖುಷ್ ಆದ್ರೆ ಬೇಡಿಕೆ ಕಂಡು ರೈತರು ಸಂತಸದಲ್ಲಿದ್ದಾರೆ. ನವೀನ್, TV9, ದೇವನಹಳ್ಳಿ.